ಯಾಕೆ ಹೀಗೆ ನಿಂತಿದ್ಯಾ? ಹೊಟ್ಟೆ ಉರಿತಾ ಇದೆ ಮಾವ. ಮನೇಲಿ 3 ಜನ ಇದ್ದಾರೆ. ಅವ್ರು 3 ಜನ ಬಿಟ್ಟು ನಾವೆಲ್ಲ ಇಲ್ಲಿದ್ದೀವಿ. ಅನು ಬೇರೆ ಅಲ್ಲೇ ಇದ್ದಾಳೆ. ಅಲ್ಲಿ ಏನ್ ನಡೆಯುತ್ತೋ ಏನೋ ನೆನ್ಸ್ಕೊಂಡ್ರೆ ಮೈಯೆಲ್ಲ ಉರಿತಾ ಇದೆ ನನಗೆ. ತಾಳ್ಮೆ, ಸ್ವಲ್ಪ ತಾಳ್ಮೆಯಿಂದ ಇರು. ನೀವಿಲ್ಲಿ ತಾಳ್ಮೆ ಅಂತ ಇರಿ. ಅಲ್ಲಿ ಅವ್ನ ಸಂಸಾರ ಶುರು ಮಾಡಿ ತೊಟ್ಲು ಕಟ್ಟ ಶಾಸ್ತ್ರ ಶುರು ಮಾಡ್ತಾನೆ. ಅಲ್ವೋ, ಎಲ್ಲ ನಿನಗೆ ಯಾಕೋ ಅನ್ಕೋತಿದ್ಯಾ? ನಾನೇನ್ ಸುಮ್ಮನೆ ಕೂತಿದ್ದೀನಿ ಅಂತ ಅನ್ಕೊಂಡಿದ್ಯಾ? ನಾನು ಮಾಡಿರೋ ಪ್ಲಾನ್ ಇಂದ ಎಲ್ಲಿ ಬೆಂಕಿ ಹತ್ತುರಿಯುತ್ತೋ, ಎಲ್ಲಿ ಭೂಮಿ ಗಡಗಡ ಅಂತ ನಡುಗುತ್ತೋ ನನಗೆ ಗೊತ್ತಿಲ್ಲ. ಆ ಶೌರ್ಯ ಹಣ ಅಂತಸ್ತು ಎಲ್ಲ ಇದೆ ಅಂತ ತುಂಬಾ ಮೆರಿತಾ ಇದ್ದಾನೆ. ನಾಳೆ ಒಳಗದೆಲ್ಲ ತೋಳಿಪಟ ಆಗತ್ತೆ. ಮಾವ ಏನ್ ಹೇಳ್ತಾ ಇದ್ದೀರಾ? ಹೌದು ಕಣ, ಅವನ ಕಂಪ್ನಿ ಮೇಲೆ ಇಡಿ ರೇಡ್ ಆಗ್ತಾ ಇದೆ. ಇನ್ಕಮ್ ಟ್ಯಾಕ್ಸ್ ರೇಡ್ ಆದ್ರೆ ಎಷ್ಟು ಟೆನ್ಷನ್ ಇರುತ್ತೆ ಅಂತ ನಿನಗೂ ಚೆನ್ನಾಗಿ ಗೊತ್ತು. ಈಗ ಕಂಪ್ನಿ ಮೇಲೆ ಇಡಿ ರೇಡ್ ಆದ್ರೆ ಅವನ್ ಹೇಗೋ ನೆಮ್ಮದಿಯಾಗಿರ್ತಾನೆ. ಸಂಸಾರ ಹೇಗೆ ನಡೆಸ್ತಾನೆ, ಸಂತೋಷವಾಗಿ ಹೇಗೆ ಇರ್ತಾನೆ. ಇನ್ಕಮ್ ಟ್ಯಾಕ್ಸ್ ರೈಡಾ ಅಂದ್ರೆ ಇದೆಲ್ಲ ಇದನ್ನೆಲ್ಲ ಇಂಡೈರೆಕ್ಟ್ ಆಗಿ ನಾನೇ ಮಾಡಿಸ್ತಿರೋದು. ಆದರೆ ಇದನ್ನ ನಾನೇ ಮಾಡಿಸ್ತಾ ಇದ್ದೀನಿ ಅಂತ ಯಾರಿಗೂ ಗೊತ್ತಿಲ್ಲ. ಆ ಶೌರ್ಯ ಇದ್ದಕ್ಕಿದ್ದಾಗೆ ಬೀದಿಗೆ ಬರಬೇಕು. ಡಾಕ್ಯುಮೆಂಟ್ಸ್ನ ಹೊಂದ್ಸಕ್ಕಾಗದೆ ಇಡೀ ಕಂಪ್ನಿ ಸೀಸ್ ಆಗಬೇಕು. ಅವನಂತೂ ಆಫೀಸ್ಗೆ ಹೋಗಲ್ಲ, ನಾವ್ಯಾರು ಮನೇಲೂ ಇಲ್ಲ. ಸದ್ಯಕ್ಕೆ ಇಷ್ಟು ಕೇಳ್ಕೊಂಡಿರು, ಆಮೇಲೆ ನೆಮ್ಮದಿಯಾಗಿರುವ. ನನಗೆ ಈಗ ಸಮಾಧಾನ ಆಗ್ತಿದೆ ಮಾವ. ನಾ ಮನೆಯವ್ರನ್ನೆಲ್ಲ ಎಷ್ಟು ನಂಬಿದ್ದ ಗೊತ್ತಾ? ಆದ್ರೆ ಅವ್ರು ಯಾರು ನನಗೆ ಬೆಲೆ ಕೊಟ್ಟಿರಲಿಲ್ಲ. ಆದ್ರೆ ಇವತ್ತು ನನಗಾಗಿರೋ ನೋವಿಗೆ ಅವರೆಲ್ಲರೂ ಸೇರಿ ಒಟ್ಟಿಗೆ ಬೆಲೆ ಕಟ್ತಾರೆ. ಮಾವ, ನಾವಿಷ್ಟಕ್ಕೆ ಸುಮ್ಮನಾಗಬಾರ್ದು. ಸುಮ್ಮನಾಗೋ ಮಾತೇ ಇಲ್ಲ. ಮೊದಲು ಕಂಪ್ನಿ ರೇಡ್ ಆಗ್ಲಿ, ಮುಂದೇನ್ ಮಾಡಬೇಕು ಅಂತ ಆಮೇಲೆ ಯೋಚನೆ ಮಾಡು. ನಡಿ, ಎಲ್ಲರೂ ದೇವಸ್ಥಾನದ ಹತ್ರ ಕಾಯ್ತಾ ಇದ್ದಾರೆ. ನಾವಿಬ್ರು ಇಲ್ಲಿ ನಿಂತ್ಕೊಂಡು ಮಾತಾಡ್ತಿರೋದು ನೋಡಿದ್ರೆ ಡೌಟ್ ಬರುತ್ತೆ. ಅವ್ರಗಳ ಮುಂದೆ ನಗ್ನಗ್ತಾ ಖುಷಿಯಾಗಿರ್ಬೇಕು. ನೋಡು, ಬೆನ್ನಿಗೆ ಚೂರಿ ಹಾಕೋರು